ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ರಚಿತಾ ಮಾತಾಡ್ತಾ ಇದ್ದು. ವೆಲ್ಕಮ್ ಟು ಮೈ ವ್ಲಾಗ್. ಇವತ್ತು ಅವಲಕ್ಕಿ ಮಾಡೋಣ ಅಂಥೇಳಿ ಅವಲಕ್ಕಿ ಮಾಡ್ತಾಯಿದ್ದೀನಿ. ಅವಲಕ್ಕಿ ನೀವು ಎಲ್ಲರೂ ಮಾಡ್ತೀರಾ, ಬಟ್ ನಾನು ಕೂಡ ಮಾಡ್ತಾಯಿದ್ದೀನಿ. ಹೇಗೆಲ್ಲ ಮಾಡ್ತಾಯಿದ್ದೀನಿ ಅಂತ ನೋಡಿ. ಅವಲಕ್ಕಿ, ಆಮೇಲೆ ಸ್ವೀಟ್ ಅವಲಕ್ಕಿ, ಆಮೇಲೆ ಮೂಲಂಗಿ ಸಾಂಬಾರು ಮಾಡ್ತಾಯಿದ್ದೀನಿ. ಓಕೆ, ಇದಕ್ಕೆಲ್ಲ ಏನೇನು ಬೇಕೋ ಅದೆಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು ಪ್ಯಾನ್ ತೊಗೊಳ್ಳಿ, ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ ಹಾಕಿ, ಈರುಳ್ಳಿ ಹಾಕಿ, ಹೆಚ್ಚಿರುವಂಥ ಟೊಮೆಟೊ ಹಾಕಿ, ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಸ್ವಲ್ಪ ಅರಿಶಿನ ಪುಡಿ, ಉಪ್ಪನ್ನು ಹಾಕಿ, ಓಕೆ, ಕೊತ್ತಂಬರಿ ಸೊಪ್ಪು ಕೂಡ ಹಾಕಿ, ಅದಾದಮೇಲೆ ನೆನೆಸಿಟ್ಟಿರುವಂಥ ಅವಲಕ್ಕಿನ ಈ ರೀತಿ ನೆನೆಸಿಟ್ಟಿದ್ದೀನಿ, ಅದನ್ನು ಪ್ಯಾನ್ ಒಳಗಡೆ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿದರೆ ಅವಲಕ್ಕಿ ರೆಡಿ ಆಯಿತು. ಓಕೆ, ಅದಾದಮೇಲೆ ಚೆನ್ನಾಗಿ ಬಿಸಿ ಮಾಡಿದರೆ ಅವಲಕ್ಕಿ ರೆಡಿ ಆಗುತ್ತೆ. ಅದಾದಮೇಲೆ ಆ ಸ್ವೀಟ್ ಅವಲಕ್ಕಿ ಹೇಗೆ ಮಾಡೋದು ಅಂದರೆ, ಅವಲಕ್ಕಿಗೆ ಸ್ವಲ್ಪ ಕಾಯಿ, ಸ್ವಲ್ಪ ಸಕ್ಕರೆ ಹಾಕಿದರೆ ಆಯಿತು, ಅದು ಸ್ವೀಟ್ ಅವಲಕ್ಕಿ ಆಗುತ್ತೆ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ನಾನು ಸಕ್ಕರೆ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಕಾಯಿನೂ ಹಾಕಿರ್ಬೇಕು. ನಾನು ಕಾಯಿ ಆಲ್ರೆಡಿ ಹಾಕಿದ್ದೀನಿ. ಕಾಯಿ ಮತ್ತು ಸಕ್ಕರೆ ಹಾಕಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸ್ವೀಟ್ ಅವಲಕ್ಕಿ ಆಯಿತು. ದೇವಸ್ಥಾನದಲ್ಲೆಲ್ಲ ಪ್ರಸಾದ ಅಂತ ಕೊಡ್ತಾರಲ್ವ, ಇದನ್ನು ಬೇಯಿಸೋದಿಲ್ಲ, ಬೇಯಿಸ್ದಲೇ ಮಾಡೋವಂಥ ಒಂದು ಸ್ವೀಟ್ ಅವಲಕ್ಕಿ. ಓಕೆ, ನಾನು ಅಲ್ಲಿ ಇಲ್ಲಿ ಕ್ಲಿಪ್ಪಿಂಗಲ್ಲಿ ಸ್ವೀಟ್ ಅವಲಕ್ಕಿ ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ತುಂಬ ಚೆನ್ನಾಗಿ ಕೂಡ ಇರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ಆಯಿತಾ? ಆಮೇಲೆ ಈಗ ಮೂಲಂಗಿ ಸಾಂಬಾರು ಮಾಡೋಣ ಅಂತ ಹೇಳಿ ಮೂಲಂಗಿ ಸಾಂಬಾರು ಮಾಡ್ತಾಯಿದ್ದೀನಿ. ಓಕೆ, ಬನ್ನಿ, ಇಲ್ಲಿ ನಾನು ನಿಮಗೊಂದು ಸ್ಲೋಗನ್ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ, ಬಟ್ ಇದು ತುಂಬ ಚೆನ್ನಾಗಿದೆ, ಅರ್ಥ ಆಗೋರ್ಗೆ ಅರ್ಥ ಆಗುತ್ತೆ. ಇಲ್ಲಿ ಮೂಲಂಗಿ ಸಾಂಬಾರಿಗೋಸ್ಕರ ಮೂಲಂಗಿನ ಕಟ್ ಮಾಡಿಕೊಂಡು ಅದಕ್ಕೆ ಟೊಮೆಟೊ ಎಲ್ಲ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಬೇಳೆ ವಾಶ್ ಮಾಡಿಕೊಂಡು ಮೂಲಂಗಿ ಮತ್ತು ಟೊಮೆಟೊ ಸ್ವಲ್ಪ ನೀರು ಹಾಕಿ ಬೇಯೋಕ್ಕಿಟ್ಟಿದ್ದೀನಿ. ಸ್ವಲ್ಪ ಒಂದು ಈರುಳ್ಳಿ ಕೂಡ ಹಾಕಿದ್ದೀನಿ ಅದಕ್ಕೆ ಬೇಯೋದಕ್ಕೆ. 2 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಇಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಗ್ರೈಂಡ್ ಮಾಡಬೇಕು, ಅದು ಒಂದು ಪೇಸ್ಟ್ ಥರ ಆಗಬೇಕು ಮಸಾಲೆಗೆ. ಸ್ವಲ್ಪ ಕಾಯಿ, 2 ಸ್ಪೂನ್ ಖಾರದ ಪುಡಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ ಫ್ರೈ ಮಾಡಿರೋದು ಹಾಕಿ, ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಪೇಸ್ಟಾಗಿ ಮಾಡ್ಕೋಬೇಕು. ಒಂದು ಪಾತ್ರೆ ತೊಗೊಳ್ಳಿ, ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ಳಿ. ಅದಾದಮೇಲೆ ಈ ಒಂದು ಒಗ್ಗರಣೆನ, ಅಂದರೆ ಒಗ್ಗರಣೆ ಹಾಕಿದ ಮೇಲೆ ಆ ಪೇಸ್ಟ್ ಆಗಿರುತ್ತಲ್ಲ, ಆ ಪೇಸ್ಟ್ನ ಇದ್ರೊಳಗಡೆ ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಕುದಿಬೇಕು. ಅದಾದಮೇಲೆ ಬೇಯಿಸಿಟ್ಟಿರುವಂಥ ಬೇಳೆ ಮತ್ತು ಮೂಲಂಗಿನ ಇದ್ರೊಳಗಡೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ, ಅಲ್ಲಿಗೆ ಸಾಂಬಾರು ಆಯಿತು. ಓಕೆ, ಇವಾಗ ಸ್ಲೋಗನ್ ಹೇಳುವಂಥ ಟೈಮ್. ಸಕ್ಸಸ್ ಈಸ್ ಅವರ್ ಓನ್ ಶ್ಯಾಡೋ, ಡೋಂಟ್ ಟ್ರೈ ಟು ಕ್ಯಾಚ್ ಇಟ್, ವಾಕ್ ಯುವರ್ ಓನ್ ವೇ, it will automatically follow you. Remember, shadow follows you only when you walk towards brightness. ಎಷ್ಟು ಚೆನ್ನಾಗಿದೆ ಅಲ್ವಾ ಕೇಳೋದಕ್ಕೆ? ಅಂದರೆ ಇದರ ಅರ್ಥ ಕೂಡ ಅಷ್ಟೇ ಚೆನ್ನಾಗಿದೆ. ಶ್ಯಾಡೋ ನಮ್ಮ ಹಿಂದೆ ಬರ್ತಾ ಇರುತ್ತೆ, ಅದನ್ನು ಕ್ಯಾಚ್ ಮಾಡೋಕ್ಕಾಗಲ್ಲ. ನಮ್ಮದೇ ಆದ ದಾರಿಲಿ ನಾವು ಹೋಗ್ತಾ ಇರಬೇಕು. ಅದಾದಮೇಲೆ ಆಟೋಮೆಟಿಕ್ಕಾಗಿ ನಮ್ಮ ಶ್ಯಾಡೋ ರಿಮೆಂಬರ್ ಮಾಡುತ್ತೆ ನಮಗೆ. ನಮ್ಮ ದಾರಿಲಿ ನಾವು ಹೋಗ್ತಾ ಇದ್ದರೆ ಅದು ನಮಗೆ ಎಲ್ಲೋ ಒಂದು ಕಡೆ ಬ್ರೈಟ್ನೆಸ್ ಕೊಡುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹೀಗೆ ವಾಚ್ ಮಾಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ.